ಆ ಭಕ್ತರು ಆವಾಗ ನೋಡಿ, ಇವಾಗ ಕದನ ವಿರಾಮ ಅಂದ ತಕ್ಷಣಕ್ಕೆ ಭಕ್ತರೆಲ್ಲ ಪಾಪ ತಿಕ್ಕಲುಗಳಾಗ್ಬಿಟ್ರು. ಹೋಗ್ಬಿಡ್ಬೇಕು, ಬಡಬೇಕಾಯ್ತು, ಹೊಡೆದ್ಬಿಡ್ಬೇಕಾಗಿತ್ತು ಅಂತಾರೆ. ಆದರೆ ಪಾಪ ಅವರು ದೇವರು ಬೇರೆ, ಈಗ ಕದನ ವಿರಾಮ ಇವ್ರು ಘೋಷಣೆ ಮಾಡಿಲ್ಲ, ಅವನು ಟ್ರಂಪ್ ಘೋಷಣೆ ಮಾಡ್ಬಿಟ್ಟ. ಪಾಪ ಇದು ಗೊತ್ತಾಗ್ತಾ ಇಲ್ಲ ಇವರಿಗೆ ಭಕ್ತರಿಗೀಗ. ಅದು ಹೆಂಗೆ ನಮ್ಮ ಕದನ ವಿರಾಮವನ್ನು ನಮ್ಮ ಮೋದಿ ಫ್ರೆಂಡ್ ಘೋಷಣೆ ಮಾಡ್ಬಿಟ್ನಲ್ಲ ಅಂತ ಗಲಿಬಿಲಿ ಆಗಿಬಿಟ್ಟಿದ್ದಾರೆ. ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆ. ಈಗ ಮೋದಿ ಅವ್ರ ಬಗ್ಗೆ ಅಭಿಪ್ರಾಯ, ಯಾಕೆಂದ್ರೆ ಅವ್ರು ನಡೆಸ್ತಾ ಇರ್ತಕ್ಕಂಥ ರಾಜಕೀಯ ಆಗ್ಬೋದು, ಅಥವಾ ನೀವು ರಾಜಕೀಯದ್ರ ಒಳಗಡೆ ಏನೇನೋ ಇರುತ್ತೆ ಅದು ಬೇರೆ, ಬಟ್ ಅಟ್ಲೀಸ್ಟ್ ಆಡಳಿತದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಮೋದಿ ಒಂದು ರೀತಿಯಲ್ಲಿ ಬ್ರಹ್ಮನಿರಸನ, ನನಗಲ್ಲ, ಅವ್ರ ಬೆಂಬಲಿಗರಿಗೇ. 2014ರಲ್ಲಿ ಆವತ್ತಿಗೆ ಏನು ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಸಂಚಲನ ಆಗಿ ಅದರ ದೊಡ್ಡ ಫಲಾನುಭವಿ ನರೇಂದ್ರ ಮೋದಿ ಚೆನ್ನಾಗಿ ಬಳಸ್ಕೊಂಡ್ರು. ಆದರೆ ಅವರು ನಿಜಕ್ಕೂ ಯಾವ ರೀತಿ ಮಾಡ್ತಾ ಬಂದಿದ್ದಾರೆ ಅಂದರೆ, ಭ್ರಷ್ಟಾಚಾರದ ಬಗ್ಗೆ ಇನ್ನು ಯಡಿಯೂರಪ್ಪನ ಜೊತೆಗಿಟ್ಕೊಂಡು, ವಿಜೇಂದ್ರನ ಜೊತೆಗಿಟ್ಕೊಂಡು, ಇನ್ಯಾವುದೋ ಬೇರೆ ಬೇರೆ ರಾಜ್ಯಗಳಲ್ಲಿರೋ ಭ್ರಷ್ಟನ ಜೊತೆಗಿಟ್ಕೊಂಡು ಏನು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ. ನಾ ಕಾವುಂಗ ನಾ ಖಾನೆದುಂಗ, ಏನನ್ನ ದನದ ಮಾಂಸವನ್ನು, ಭ್ರಷ್ಟಾಚಾರವನ್ನಲ್ಲ. ಹಾಗಾಗಿ ಮೋದಿ ಹಲವಾರು ಸಂದರ್ಭಗಳಲ್ಲಿ ದೇಶ ಜನರಿಗೆ ಏನು ಕೊಡಬೇಕಾದ ನ್ಯಾಯ ಕೊಟ್ಟಿಲ್ಲ. ಆದರೆ ನನಗೆ ಗೊತ್ತಿರೋ, ನಾನು ನೋಡಿದ ಹಾಗೆ ಇಂದಿರಾ ಗಾಂಧಿಯ ನಂತರ ದೇಶ ಕಂಡಂತಹ ಅತ್ಯಂತ ಶಕ್ತಿಶಾಲಿ, ಒಂದು ಕಡೆ ಕೇಂದ್ರೀಕೃತವಾದಂತಹ ಶಕ್ತಿ ಇದ್ದಂಥ ವ್ಯಕ್ತಿ ನರೇಂದ್ರ ಮೋದಿ. ಅವರು ಸರಿಯಾಗಿ ಚಾನಲೈಸ್ ಮಾಡಲಿಲ್ಲ. ಅವರು ಒಳ್ಳೆ ವಿಚಾರಗಳನ್ನು ಅವರ ಪಕ್ಷದ ಕಾರ್ಯಕರ್ತರಿಗೆ, ಬೇರೆಯವ್ರಿಗೆಲ್ಲ, ಅವರ ಭಕ್ತರು ಅಂತ ತಾನೇ ಅವ್ರನ್ನ ಅನ್ನೋದು, ಕಾರ್ಯಕರ್ತರನ್ನಲ್ಲ, ಅವರ ಬೆಂಬಲಿಗರನ್ನ ಭಕ್ತರು ಅಂತಲೇ ಅನ್ನೋದು ಕರೆಕ್ಟ್ ಆದ ಪದ. ಅವ್ರ ಭಕ್ತರಿಗೆ ತಿಳಿ ಹೇಳಿಲ್ಲ, ನೀವು ನನ್ನ ದೇಶ, ಭಾರತ ದೇಶ, ಗಾಂಧಿಯ ದೇಶ. ಅವರು ಗಾಂಧಿಗೆ ಎಲ್ಲೋದ್ರೂ ಅವರು ನಮಸ್ಕಾರ ಮಾಡ್ತಾರಲ್ಲ, ಅವರು ಗಾಂಧಿ ಗುಜರಾತಿ ಅಂತೇಳಿ ಎಲ್ಲಿ ಬೇರೆ ಕಡೆ ಹೋದಾಗೆಲ್ಲ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ. ಇದು ಗಾಂಧಿಯ ದೇಶ, ಇದು ಬುದ್ಧನ ದೇಶ, ಇದು ಇನ್ಯಾವುದೋ ದೊಡ್ಡ ರಾಮನ ದೇಶ. ಹಾಗಾಗಿ ಸತ್ಯ, ನ್ಯಾಯ, ಅಹಿಂಸೆ ಇದನ್ನು ಆಯುಧವಾಗಿ ಇಟ್ಕೊಂಡು ನೀವು ನ್ಯಾಯಯುತವಾಗಿ ಬದುಕಿ ಅಂತ ಯಾವತ್ತು ಹೇಳಿದ್ದಾರೆ? ಬರೀ ವಿರೋಧ ಪಕ್ಷಗಳ ಮೇಲೆ, ಇವ್ರ ಮೇಲೆ ಬೈಯೋದು, ಇಡಿ ದಾಳಿ ಮಾಡಿಸೋದು, ಇಂಥದ್ದು ಮಾಡಿದ್ದಾರೆ. ಅವ್ರ ಪಕ್ಷದಲ್ಲಿರೋರಿಗೆ ಒಂದು ಸಂಯಮವನ್ನು, ಒಂದು ಸಂಸ್ಕಾರವನ್ನು ಬೋಧನೆ ಮಾಡಿಲ್ಲ ನರೇಂದ್ರ ಮೋದಿಯವರು. ಭಾಳ ದೊಡ್ಡ ಅವಕಾಶ ಇತ್ತು ನರೇಂದ್ರ ಮೋದಿ ಅವರಿಗೆ. 2019ರಲ್ಲಂತೂ ಇನ್ನೂ ದೊಡ್ಡದಾಗಿ ಬೆಂಬಲಿಸಿದ್ರು ಜನ, 14ಕ್ಕಿಂತ. 24ರಲ್ಲಿ ಬಹುಮತನೇ ಬರಲಿಲ್ವೇ ಅಲ್ವಾ? ಕಷ್ಟಪಟ್ಟು ಅಧಿಕಾರಕ್ಕೆ ಈಗ ಅದೇ ಬೇರೆಯವರ ಬೆಂಬಲದಿಂದ 2 ಸಲಕ್ಕೆ ಅವ್ರಿಗೆ ಸಿಗೋದೇ ಇಲ್ಲ ಬಹುಮತ ಅಂದಾಗ ಬಹುಮತ ಕೊಟ್ಟಿದ್ರು ಜನ. 3ನೇ ಸಲಕ್ಕೆ BJPಯವರೇನೇ ಓಟ್ ಕೊಡಲಿಲ್ಲ ಅವರಿಗೆ. ಹಾಗಾಗಿ ನರೇಂದ್ರ ಮೋದಿಯವರಿಗೆ ಭಾಳ ದೊಡ್ಡ ಅವಕಾಶ ಇತ್ತು, ಕಳ್ಕೊಂಡ್ರು. ಅವರೊಬ್ಬ ಒಂದು ರೀತಿಯಲ್ಲಿ ದೀರ್ಘಾವಧಿ ಪ್ರಧಾನಮಂತ್ರಿ ಆದವರಲ್ಲಿ ನೆಹರು, ಇಂದಿರಾ ಬಿಟ್ಟರೆ ಮೋದಿಯವರಷ್ಟೇ. ಆದರೆ ಭಾರತ ಭಾಳ ಶ್ರೀಮಂತವಾಗಿದ್ದಾಗ ಪ್ರಧಾನಮಂತ್ರಿ ಆದಂತಹ ಅದೃಷ್ಟಶಾಲಿ ನರೇಂದ್ರ ಮೋದಿಯವರು. ನನಗೆ ಅವ್ರಿಗಿದ್ದಂಥ ಅವಕಾಶವನ್ನು ಅವ್ರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ದೇಶವನ್ನು ಬೇರೆ ಇನ್ನೇನೋ ರೀತಿಯಲ್ಲಿ ಕಟ್ಬೋದಿತ್ತು, ಕಟ್ಟಲಿಲ್ಲ. ಅವ್ರದ್ದೇ ಆದಂತಹ ಕೆಲವೊಂದು ಏನಂತಾರೆ ವೀಕ್ನೆಸ್ಗಳು, ದೌರ್ಬಲ್ಯಗಳು, ತುಂಬ ವಿಶಾಲವಾದ ದೃಷ್ಟಿ ಇಲ್ಲ. ಮತ್ತು ದೇಶ ಅಂದರೆ ಅವರೆಲ್ಲ ಏನು ಕಲ್ಪನೆಗಳಿದೆ. ದೇಶ ಅಂದರೆ ಅಲ್ಲಿಯ ಜನರ ಒಂದು ಸಂಸ್ಕಾರ, ಅವ್ರು ಬದುಕುವಂತಹ ರೀತಿ, ಅವರ ನ್ಯಾಯ ಪ್ರಜ್ಞೆ, ಇವು ದೇಶ. ಮತ್ತು ಅವರು ಎಷ್ಟು ಸ್ವಾವಲಂಬಿಗಳಾಗಿರ್ತಾರೆ ಅನ್ನುವಂಥದ್ದು. ಇವೆಲ್ಲ ಪೂರ್ತಿ ಹಣದಲ್ಲಿ ಮತ್ತು ಮತೀಯ ಭ್ರಾಂತಿಯಲ್ಲಿ ನೋಡುವಂಥದ್ದು. ಆ ಕಣ್ಣುಗಳಿಂದ ಒಂದು ದುಡ್ಡು ಶ್ರೀಮಂತಿಕೆ, ಇನ್ನೊಂದು ಮತಭ್ರಾಂತಿ, ಇವೆರಡರಿಂದ ನೋಡುವಂಥದ್ದು. ಇದರಿಂದ ಹೊರತಾಗಿ ಸಮಾಜವನ್ನು ನೋಡಬೇಕು. ಸುಮ್ಮನೆ ಹೆಸರಿಗಷ್ಟೇ ಅವರು ವಸುದೈವ ಕುಟುಂಬಕಂ ಅನ್ನೋಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಮುಂದಕ್ಕೆ ಇತಿಹಾಸ ಏನು ಬರೆಯುತ್ತೋ ಗೊತ್ತಿಲ್ಲ. ಆದರೆ ಬಹಳ ಅದೃಷ್ಟಶಾಲಿ, ಬಹಳ ಅವಕಾಶ ಇತ್ತು ಅವರಿಗೆ ಮಾಡೋದಕ್ಕೆ. ನನಗೆ ಇವತ್ತಿಗೆ ಗಮನಿಸಿದಾಗೆ ಅವರು ಸರಿಯಾಗಿ ತಮಗೆ ಕೊಟ್ಟಿದ್ದಂತಹ ಏನೋ ಜನನೋ ದೇವರೋ ಯಾವುದೋ ಕೊಟ್ಟಿದ್ದಂಥ ಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ. ಇವತ್ತಿಗೂ ಭಕ್ತರಿದ್ದಾರೆ, ಇಲ್ಲ ಅಂತಲ್ಲ. ಪಾಪ ಆ ಭಕ್ತರು ಆವಾಗ ನೋಡಿ, ಇವಾಗ ಕದನ ವಿರಾಮ ಅಂದ ತಕ್ಷಣಕ್ಕೆ ಭಕ್ತರೆಲ್ಲ ಪಾಪ ತಿಕ್ಕಲುಗಳಾಗ್ಬಿಟ್ರು. ಹೋಗ್ಬಿಡ್ಬೇಕು, ಬಡಬೇಕಾಯ್ತು, ಹೊಡೆದ್ಬಿಡ್ಬೇಕಾಗಿತ್ತು ಅಂತಾರೆ. ಆದರೆ ಪಾಪ ಅವರು ದೇವರು ಬೇರೆ, ಈಗ ಕದನ ವಿರಾಮ ಇವ್ರು ಘೋಷಣೆ ಮಾಡಿಲ್ಲ, ಅವನು ಟ್ರಂಪ್ ಘೋಷಣೆ ಮಾಡ್ಬಿಟ್ಟ. ಪಾಪ ಇದು ಗೊತ್ತಾಗ್ತಾ ಇಲ್ಲ ಇವರಿಗೆ ಭಕ್ತರಿಗೀಗ. ಅದು ಹೆಂಗೆ ನಮ್ಮ ಕದನ ವಿರಾಮವನ್ನು ನಮ್ಮ ಮೋದಿ ಫ್ರೆಂಡ್ ಘೋಷಣೆ ಮಾಡ್ಬಿಟ್ನಲ್ಲ ಅಂತ ಗಲಿಬಿಲಿ ಆಗಿಬಿಟ್ಟಿದ್ದಾರೆ. ಇವೆಲ್ಲ ರಾಜಕಾರಣ ಭಾಳ ವಿಚಿತ್ರವಾದದ್ದು. ಒಂದು ದೇಶ, ಯುದ್ಧ, ಇವೆಲ್ಲ ಸಂಕೀರ್ಣವಾದದ್ದು. ಆದರೆ ನರೇಂದ್ರ ಮೋದಿ ಅವರಿಗೆ ಚಾರಿತ್ರಿಕವಾದ ಅವಕಾಶ, ಭಾರತದ ಯಾವ ಪ್ರಧಾನಿಗೂ ಇಲ್ಲದಂಥ ಅದೃಷ್ಟ ಮತ್ತು ಅವಕಾಶ ನರೇಂದ್ರ ಮೋದಿಯವ್ರಿಗಿತ್ತು. ಆದರೆ ಅವರು ಏನು ಮಾಡಿದ್ರು, ದೇಶವನ್ನು ಹೇಗೆ ಕಟ್ಟಿದ್ರು, ದೇಶದ ಮೇಲೆ ಅವ್ರ ಪ್ರಭಾವ ಏನು ಅನ್ನೋದನ್ನು ಇನ್ನೊಂದು 10-20 ವರ್ಷ ಆದಮೇಲೆ ಗಮನಿಸುತ್ತೆ. ಏನೋ ದೇಶ ಇವತ್ತಿಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಆಬ್ಜೆಕ್ಟಿವ್ ಆಗಿ ಅನಲೈಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪರಿಣಾಮಗಳು, ದೂರಗಾಮಿ ಪರಿಣಾಮಗಳು ಏನೇನೋ ಇರ್ತಾವಲ್ಲ. ಬಹಳ ಚೆನ್ನಾಗಿ ದೇಶದ ಜನರನ್ನು ಬಹುಶಃ ನೆಹರು ಬಿಟ್ಟ ಮೇಲೆ
ಅಥವಾ ಇಂದಿರಾ ಗಾಂಧಿಗೆ ಪ್ರಭಾವ ಒಂದು ರೀತಿಯಲ್ಲಿ ಇತ್ತು, ಶಕ್ತಿ ಜಾಸ್ತಿ ಇತ್ತು. ಆದರೆ ನೆಹರೂಗೆ ಒಂದಷ್ಟು ಇತ್ತು. ಅದಕ್ಕಾಗಿಯೇ ಅವರು ದೇಶದಲ್ಲಿ ಪ್ರಜಾಪ್ರಭುತ್ವ ಏನು ಒಳ್ಳೆಯ ರೀತಿಯಲ್ಲಿ ಬಲಗೊಳ್ಳುವ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲಾಂದರೆ ಇಂದಿರಾ ಗಾಂಧಿ ನೆಹರು ಮಗಳು ಬಂದು ಎಮರ್ಜೆನ್ಸಿ ಏರಿದಾಗ ಈ ದೇಶಕ್ಕೆ ಎಮರ್ಜೆನ್ಸಿ ತಪ್ಪಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ನೆಹರು ಥರದವರು ಭದ್ರವಾದ ಬುನಾದಿ ಹಾಕಲಿಲ್ಲ ಅಂದರೆ ನೆಹರು ಮತ್ತು ನೆಹರು ಸಂಗಾತಿಗಳು ಇಂದಿರಾ ಗಾಂಧಿ ಹಾಕಿದಂಥ ಎಮರ್ಜೆನ್ಸಿಯನ್ನು ಕಿತ್ತೊಗೆಯೋದಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ಆದರೆ ಅವೆಲ್ಲರಿಗಿದ್ದ ಹೆಚ್ಚಿನ ಅವಕಾಶ ನರೇಂದ್ರ ಮೋದಿಯವರಿಗಿತ್ತು. ನನಗಂತೂ ಈ ಕರ್ನಾಟಕದ BJP ನೋಡಿದ ಮೇಲೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಗೌರವ ಇಟ್ಕೊಳ್ಬೇಕು ಅಂತ ಅನಿಸಲ್ಲ. ಅನಿಸುತ್ತಾ ನಿಮ್ಗೇನಾದ್ರು ಅನಿಸುತ್ತಾ? ಅಲ್ಲ ಸರ್, ಅದು ಇದು ಬಿಟ್ಟು ಓವರ್ ಈಗ ಅದು ಈಗ ಇರೋರು ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋ ಥರನ ಅದೇ ಆಗಬೇಕು. ಒಳ್ಳೆ ಬೆಸ್ಟ್ ತಗೋಬೋದಲ್ವಾ? ಏನು ಲೆಸರ್ ಆಫ್ ಟೂ ಈವಿಲ್ಸ್ ಅನ್ನೋದು ಹೇಳ್ತಾ ಇರೋದು ಇರೋ ಇಬ್ಬರಲ್ಲ ಅಲ್ವಾ? ಯಾಕೆ ಬೇಕು? ನಮಗೆ ಅವಕಾಶಗಳಿದೆ ಬೇರೆ ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ. ವ್ಯವಸ್ಥೆ ವ್ಯಕ್ತಿಗಳ ಮೇಲೆ ಆಧಾರಿತವಾದರೆ ನಾವು ಹೋದ್ವಿ. ಅವರು ರೂಲ್ಸ್ ಫಾಲೋ ಮಾಡಬೇಕು. ಇವಾಗ ಇಷ್ಟೂ ದಿವಸಗಳ ಕಾಲ ಏನೇನೋ ಇರಲಿ, ಸಮಸ್ಯೆಗಳಿರಲಿ, ಅಮೇರಿಕಾ ಅವರು ತುಂಬ ಸುದೀರ್ಘ ಕಾಲ ಯಶಸ್ವಿ ಪ್ರಜಾಪ್ರಭುತ್ವ ನಡ್ಕೊ ಬಂದಿರುವಂಥ ದೇಶಗಳಲ್ಲಿ ಅಮೇರಿಕ ಮುಂಚೂಣಿಯಲ್ಲಿದೆ ಅಲ್ವಾ? ಅದಕ್ಕೆ ಕಾರಣ ಅವರು ರೂಲ್ ಬೇಸ್ಡ್ ಆಗಿ ಎಲ್ಲ ಅಧ್ಯಕ್ಷರುಗಳು ನಡ್ಕೊಂಡಿದ್ದು. ಇವತ್ತು ಆ ರೂಲ್ಸ್ನ ಕೇರ್ ಮಾಡದಿರುವಂಥ ಅಧ್ಯಕ್ಷ ಬಂದಿದ್ದಾನೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಹಾಗಾಗಿ ಅಮೇರಿಕ ಗ್ರೇಟ್ ಆಗಿದ್ದೇನೆ ಅಲ್ಲಿ ಒಂದು ರೂಲ್ ಆಫ್ ಲಾ ಇದೆ ಅನ್ನೋ ಕಾರಣಕ್ಕಾಗಿ. ಈಗ ಅದು ಹೋಯ್ತು ಅಂದರೆ ಹೋಯ್ತು, ಎಲ್ಲ ಕಳ್ಕೊಂಡಾಗೆ. ಹಾಗಾಗಿ ನರೇಂದ್ರ ಮೋದಿಯವರು ರೂಲ್ ಆಫ್ ಲಾನ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಅವರು ಮಾಡಿಲ್ಲ ದೇಶಾದ್ಯಂತ. ಇವಾಗ ಹೋಗಿ ನೋಡಿ, ಅದು ತುಂಬ ವಿಚಿತ್ರ. ಇವೆಲ್ಲ ನಾವು ಮಾತಾಡಬಾರ್ದು. ಇದು ಯುದ್ಧದ ಸಮಯ, ಜನ ಇದರಲ್ಲಿರ್ತಾರೆ. ಎಲ್ಲೋ ಈ ಸೌದಿ ಅರೇಬಿಯಾಗೆ ಹೋಗಿದ್ರು, ಬಂದ್ರೆ ಅಲ್ಲೇನೋ ಇಲ್ಲಿ ಪಹಲ್ಗಾಮ್ ಗಲಾಟೆ, ಇದು ದುರಂತ ಕಗ್ಗೊಲೆ ಆಯಿತು. ಭಯೋತ್ಪಾದಕರು, ನೀಚರು, ಉಗ್ರರು, ಹಿಂಸಾ ವಿನೋದಿಗಳು ಕೊಂದಾಕಿದ್ರು. ಪಾಪ ತುಂಬ ದುರಂತ ಅದು. ಯಾವುದೇ ಮನುಷ್ಯತ್ವ ಇಲ್ಲದಿರುವಂಥವ್ರು ರಾಕ್ಷಸಿ ಮೃಗತ್ವದ ಮನಸ್ಥಿತಿಯವರು. ಯುದ್ಧ ಅಥವಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಗಾಂಧಿಗಿಂತ ದೊಡ್ಡ ಆದರ್ಶ ನಿಮಗೆ ಇಲ್ಲವೇ ಇಲ್ಲ. ಗಾಂಧಿ ಆದರ್ಶವನ್ನು ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ನೀವು ಏನು ಇದಿಟ್ಕೊಂಡಿದ್ದೀರಾ, ಗನ್ ಇಟ್ಕೊಂಡಿದ್ದೀರಾ ಅಂದರೆ ನೀವು ಮೃಗಗಳ ಸಮಾನ ನನ್ನ ಪ್ರಕಾರ. ಯಾವನೇ ಇರಲಿ, ಯಾವುದೇ ಜಾತಿ ಕುಲ ಮತ ಇರಲಿ, ಪ್ರಜಾಪ್ರಭುತ್ವ ಇಲ್ಲದ ಸಂದರ್ಭದಲ್ಲೇ ಗಾಂಧಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋದು. ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ಇಷ್ಟ ಇದ್ದರೆ ನಿಮ್ಮನ್ನು ಬೆಂಬಲಿಸ್ತಾರೆ. ಜನ ಕೆಡಬೇಕು, ಇಲ್ಲ ನಾವು ಇನ್ಯಾವುದೋ ಒಬ್ಬರು ಒತ್ತೆಯಾಗಿರ್ಬೇಕಾದ್ರೆ ಇರ್ತಾರೆ, ಅಲ್ಲಿ ಎದ್ದು ಬರಲಿ ಇವತ್ತಲ್ಲ ನಾಳೆ ಅಲ್ಲಿ. ಆ ಥರದ ಹೋರಾಟಗಳನ್ನ ಕಟ್ಟಬೇಕು. ಆ ಥರ ಮಾಡಿದ್ರು. ಆದರೆ ನರೇಂದ್ರ ಮೋದಿಯವ್ರು ಬಂದ ತಕ್ಷಣ ಏನು ಮಾಡಿದ್ರು? ಬಿಹಾರ್ಗೆ ಹೋಗ್ಬಿಟ್ರು, ಚುನಾವಣಾ ಪ್ರಚಾರದಲ್ಲಿ ತೊಡಗ್ಬಿಟ್ರು ಒಂದು ರೀತಿಯಲ್ಲಿ. ಆದರೆ ಇದರಲ್ಲೂ ಸ್ವಲ್ಪ ಈ ಸಲ ಆ್ಯಕ್ಚುಲಿ ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಥರ 8 ಗಂಟೆಗೆ ಬಂದು ಭಾಷಣ ಮಾಡೋದಿಲ್ಲ, 8 PM ಇದಿರಲಿಲ್ಲ. ಪಾಪ ಎಲ್ಲ ಸೈನ್ಯದವರೇ ಒಂದಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಬಿಟ್ಟರು. ಒಂದಷ್ಟು ವಿಚಾರಗಳಲ್ಲಿ ಚೆನ್ನಾಗಿ ನಡೆದಿದೆ. ಆದರೆ ಇನ್ನೂ ಏನೇನೋ ಆಗಿದೆ, ನಮಗೆ ಗೊತ್ತಿಲ್ಲ. ಈಗ ಕೆಲವೊಂದು ಬೇರೆ ಬೇರೆ ಇದು ನೋಡ್ತಾ ಇದ್ದೆ. ಬೇರೆ ಯಾಕಂದರೆ ನಾವು CNN, BBC ಥರದ ಕೆಲವೊಂದು ಬೇರೆ ಬೇರೆ ನ್ಯೂಸ್ಲೆಟ್ ಔಟ್ಲೆಟ್ಗಳನ್ನ ಫಾಲೋ ಮಾಡಿದಾಗ ಪಾಕಿಸ್ತಾನದ ಏನು ಇದು ಏರ್ ಬಲ, ವಾಯುಬಲ, ವಾಯುಸೇನಾ ಬಲ ಭಾರತಕ್ಕಿಂತ ಜೋರಾಗಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ಚೀನಾ ತನ್ನ ಎಲ್ಲ ಲೇಟೆಸ್ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಡ್ವಾನ್ಸ್ಮೆಂಟ್ಗಳೇನಿದೆ ಅದೆಲ್ಲವನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಚೀನಾದ ಏನು ಇವತ್ತು ಅಮೇರಿಕ ಬಿಟ್ಟರೆ ಏರ್ಫೋರ್ಸಲ್ಲಿ ತುಂಬ ಬಲಿಷ್ಠವಾಗಿರೋದು ಚೀನಾ ಇವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಭಾರತದ ವಾಯುಸೇನೆಯ ಬಲವನ್ನು ಏನು ಕುಗ್ಗಿಸುವಂಥ ಅಥವಾ ಅದರ ಈಕ್ವಲ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅನ್ನುವಂತಹ ವಿಚಾರವನ್ನು ನಾನು ಓದಿದೆ ಕೆಲವೊಂದು ಕಡೆಗಳಲ್ಲಿ. ಹಾಗಾಗಿ ಆಮೇಲೆ ಇಲ್ಲಿ ಯಾವುದು ನಮ್ಮದು ವಾಯುಸೇನೆಯಲ್ಲಿ ಏನಾದರೂ ಆಗಬಹುದು. ನಾವು ಬಲಿಷ್ಠರು ಯಾವುದರಲ್ಲಿ? ನೇವಿನಲ್ಲಿ ಮತ್ತು ಆರ್ಮಿನಲ್ಲಿ, ಭೂದಳ ಮತ್ತು ನೌಕಾದಳದಲ್ಲಿ. ಡಿಫೆಂಡರ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಇವತ್ತಲ್ಲ ನೋಡಿ. ಇರಾಕ್ ಯುದ್ಧದಲ್ಲೇ ಪೇಟ್ರಿಯಾಟಿಕ್ ಮಿಸೈಲ್ಸ್ ಅಂತಿತ್ತು, ಆ್ಯಂಟಿ ಮಿಸೈಲ್ಸು ಅವಿದೆ. ಅವರು ಡ್ರೋನು ಡಬ್ಬ. ಡ್ರೋನ್ನ ಆ್ಯಕ್ಚುಲಿ ಉರುಳಿಸೋದೇನು ದೊಡ್ಡ ಕಷ್ಟ ಅಲ್ಲ. ಮಿಸೈಲ್ಸ್ ಇರುತ್ತಲ್ಲ, ಮಿಸೈಲ್ಸ್ನ ಹೋಗಿ ಉರುಳಿಸೋದು ಕಷ್ಟ. ಅದರಲ್ಲಿ ನಾವು ಆ್ಯಕ್ಚುಲಿ ಬೇರೆ ಬೇರೆ ದೇಶದಿಂದ ನಾವು ತೊಗೊಂಡಿದ್ದೀವಿ, ನಮ್ಮಲ್ಲೂ ಡೆವಲಪ್ ಆಗಿರುತ್ತೆ. ಆದರೆ ನಮಗಿಂತ ಅಡ್ವಾನ್ಸ್ಡ್ ಆಗಿ ಇವತ್ತು ಚೈನಾ ಇದೆ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಆದರೆ ಯುದ್ಧ ಕೇವಲ ವಾಯು ಇದರಲ್ಲಿ ಮುಗಿಯೋದಿಲ್ಲ. ಏನು ಸೈನ್ಯ ಇರುತ್ತೆ, ನೌಕಾದಳ ಇರುತ್ತೆ, ಇವೆಲ್ಲ ಇರುತ್ತೆ. ಆದರೆ ಇವತ್ತು ಕದನ ವಿರಾಮನೂ ಸಹ ನರೇಂದ್ರ ಮೋದಿ ಅವರು ಇನ್ಯಾರೋ ಘೋಷಣೆ ಮಾಡೋದ್ರ ಬದಲಿಗೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದು ಯಾಕೆ ಅಂತ ಯೋಚನೆ ಮಾಡಿದಾಗ ಕೆಲವೊಂದು ನಾವು ವಿಚಾರಗಳು ಯೋಚನೆ ಮಾಡಬೇಕಾಗಿದೆ. ನನಗನ್ನಿಸೋ ಹಾಗೆ ಯುದ್ಧ ಯಾವತ್ತೂ ಒಳ್ಳೆಯ ಪರಿಹಾರ ಕೊಡಲ್ಲ, ಆದರೆ ಒಂದು ಪರಿಹಾರ ಅಂತೂ ಕೊಡುತ್ತೆ. ಈ ಸಂದರ್ಭದಲ್ಲಿ ಭಾರತ ಏನು ಮಾಡಿತ್ತು ಅದು ಒಳ್ಳೆಯದೇ. ಆಮೇಲೆ